ಇನ್ನು ರಾಜ್ಯಾದ್ಯಂತ ಮುಂದಿನ 5 ದಿನಗಳ ಕಾಲ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮುಂದಿನ 5 ದಿನ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಸಾಧಾರಣ ಮಳೆಯಾದರೆ ಉತ್ತರ ಒಳನಾಡು ಪ್ರದೇಶಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹೆಚ್ಚು ಮಳೆಯಾಗುತ್ತೆ ಅಂತ ರಾಜ್ಯ ಹವಾಮಾನ ಇಲಾಖೆಯಿಂದ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಈಗಾಗಲೇ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ಅದರಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನು ಜನ ಎದುರಿಸ್ತಾ ಇದ್ದಾರೆ. ತಗ್ಗು ಪ್ರದೇಶದ ಜನರ ಪಾಡಂತೂ ಹೇಳತೀರದಾಗಿದೆ. ಅಲ್ಲಿರುವಂತಹ ಮನೆಗಳು, ಅಂಗಡಿಗಳು, ಆಸ್ಪತ್ರೆಗಳು ಎಲ್ಲೆಂದರಲ್ಲಿ ನೀರು ನಿಂತು ನೀರು ಒಳಗಡೆ ನುಗ್ಗಿ ಪರದಾಡುವಂತಾಗಿದೆ. ಸಂಪರ್ಕವನ್ನು ಕಲ್ಪಿಸುವಂತಹ ಸೇತುವೆಗಳು, ರಸ್ತೆಗಳು ಮುಳುಗಡೆಯಾಗಿವೆ. ಇನ್ನೂ 5 ದಿನ ಇದೇ ರೀತಿಯಾಗಿ ಮಳೆ ಆಗುತ್ತೆ ಅಂತ ಹೇಳಿ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆಯನ್ನು ನೀಡಿದೆ. ಇನ್ನು ಕರಾವಳಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ. ಜೂನ್ 15ರವರೆಗೂ ಕೂಡ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿ, ಬೆಂಗಳೂರು, ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಭಾರೀ ಗಾಳಿ, ಗುಡುಗು, ಮಿಂಚಿನೊಂದಿಗೆ ಮಳೆಯಾಗುತ್ತೆ ಅಂತ ಹೇಳಿ ಮುನ್ಸೂಚನೆಯನ್ನ ನೀಡಲಾಗಿದೆ. ಜನರು ಕೂಡ ಅಲರ್ಟ್ ಆಗಿರಬೇಕು. ಮನೆಯಿಂದ ಹೊರಗಡೆ ಬರಬೇಕಿದ್ರೆ, ಕೆಲಸ ಕಾರ್ಯಗಳಿಗೆ ಹೋಗೋರು ಎಲ್ಲ ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಂಡಿರಬೇಕು. ಈ ರಸ್ತೆ ಸಂಪರ್ಕ ಅಥವಾ ಸೇತುವೆ ಸಂಪರ್ಕ ಕಡಿತ ಆಗಿರುತ್ತಲ್ಲ, ಅಂತಹ ಜಾಗಗಳಲ್ಲಂತೂ ಭಾರಿ ಜಾಗೃತಿಯಿಂದ ಇರಬೇಕು. ಮುಳುಗಡೆ ಆಗಿದ್ರೂ ಕೂಡ ಅದನ್ನು ದಾಟುವಂತಹ ಹರಸಾಹಸವನ್ನು ಕೆಲವರು ಪಡ್ತಾರೆ. ನದಿ ತೀರದ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಮುನ್ಸೂಚನೆಯನ್ನು ಕೊಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮುಂದಿನ 5 ದಿನ ಭಾರೀ ಮಳೆಯ ಮುನ್ಸೂಚನೆ. ಇನ್ನು ಬಳ್ಳಾರಿ ನಗರದಲ್ಲಿ ರಾತ್ರಿ ಸುರಿದಂತಹ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಬಳ್ಳಾರಿ ನಗರದ ಕೆಲ ರಸ್ತೆ, ಅಂಡರ್ಪಾಸ್ಗಳು ಜಲಾವೃತ ಆಗಿವೆ. ತಗ್ಗು ಪ್ರದೇಶಗಳಲ್ಲಿನ ಅಂಗಡಿ ಮುಂಗಟ್ಟುಗಳಿಗೆ ಮಳೆ ನೀರು ನುಗ್ಗಿದೆ. ಬಳ್ಳಾರಿ ನಗರದ ಸತ್ಯನಾರಾಯಣಪೇಟೆ ದುರ್ಗಮ್ಮ ಗುಡಿ ಅಂಡರ್ಪಾಸ್ ಜಲಾವೃತ ಹಿನ್ನೆಲೆಯಲ್ಲಿ ಜನ ಪರದಾಡ್ತಿದ್ದಾರೆ. ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಅಂಡರ್ಪಾಸ್ ಮುಳುಗಡೆಯಾಗಿದೆ ಅಂತ ಹೇಳಿ. ಅವೈಜ್ಞಾನಿಕ ಕಾಮಗಾರಿ. ಬಹುತೇಕ ಅಂಡರ್ಪಾಸ್ಗಳು ಬೆಂಗಳೂರಿನಿಂದ ಹಿಡಿದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಅಂಡರ್ಪಾಸ್ಗಳ ದುಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಮಳೆ ಬಂದಾಗಲೇ ಅವುಗಳ ನಿಜವಾದ ಸತ್ಯ ಏನು ಅನ್ನೋದು ದರ್ಶನ ಆಗೋದು.